ಇನ್ನು ಹೊಸ ವರ್ಷಕ್ಕೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್. ಯಾಕೆಂದರೆ ಸೆಪ್ಟೆಂಬರ್ ತಿಂಗಳ ಕಂತು ನಿಮ್ಮ ಅಕೌಂಟ್ಗೆ ಈಗಾಗಲೇ ಬಂದಿದೆ. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಕೊನೆಗೂ ಕೂಡ ಸರ್ಕಾರ ಒಂದು ತಿಂಗಳ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಹಾಕೋದಕ್ಕೆ ಅಂತ ಈಗಾಗಲೇ ಹಾಕಿದೆ. ಕೆಲವರಿಗೆಲ್ಲ ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಇಂಪ್ಯಾಕ್ಟ್ ಇದು. ಸೆಪ್ಟೆಂಬರ್ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಂದಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಗೃಹಲಕ್ಷ್ಮಿಯ ಕಾಸು. ಡಿಸೆಂಬರ್ನಲ್ಲಿ ಗೃಹಲಕ್ಷ್ಮಿಯರ ಕೈ ಸೇರಿದೆ ಸೆಪ್ಟೆಂಬರ್ ತಿಂಗಳ ಹಣ. ಕೆಲ ಮಹಿಳೆಯರ ಖಾತೆಗೆ ಮಾತ್ರ ಹಣ ಜಮೆಯಾಗಿದೆ. ಇನ್ನೂ ಕೆಲ ಗೃಹಲಕ್ಷ್ಮಿಯರಿಗೆ ಹಣವೇ ಬಂದಿಲ್ಲ. ನೋಡಿ ಎಷ್ಟು ನಾಟಕ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಅಂದರೆ, ಆ ಫೆಬ್ರವರಿ ಮಾರ್ಚ್ ತಿಂಗಳದು ಯಾರೂ ಮಾತಾಡ್ತಿಲ್ಲ. ಇನ್ನೂ ಆ 5,000 ಕೋಟಿ ಎಲ್ಲೋಯ್ತಪ್ಪ ಅಂದರೆ ಯಾರೂ ಉತ್ತರ ಕೊಡ್ತಿಲ್ಲ. ಅದನ್ನು ಅಕೌಂಟ್ಗೂ ದುಡ್ಡು ಹಾಕಿಲ್ಲ. ಈಗ ಸೆಪ್ಟೆಂಬರ್ದು ಹಾಕಿದಾರಂತೆ. ಇನ್ನೂ ಅಕ್ಟೋಬರ್ದಿಲ್ಲ, ನವೆಂಬರ್ದಿಲ್ಲ, ಡಿಸೆಂಬರ್ ಇನ್ನೇನು ನಾಳೆಗೆ ಮುಗಿದೋಯ್ತು. ಡಿಸೆಂಬರ್ದು ಸೇರಿಸ್ಕೊಳ್ಳಿ. ಈಗಲೇ ಇಲ್ಲಿ 3 ತಿಂಗಳು, ಆ ಮೊದಲು 2 ತಿಂಗಳು, ಅಲ್ಲಿಗೆ ಫೆಬ್ರವರಿ ಮಾರ್ಚ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 5 ತಿಂಗಳದ್ದು ಮತ್ತೆ ಬರಬೇಕು. ಅದ್ರ ಬಗ್ಗೆ ಮಾತೇ ಆಡ್ತಿಲ್ಲ. ಅವಾಗ 3 ತಿಂಗಳಿಗೆ ಮುಂಚೆನೇ ಬಂದಿದ್ದು ನಮಗೆ. ಎಷ್ಟು ಬಂದಿತ್ತು ಅವಾಗ? 2,000. ಎಷ್ಟು ತಿಂಗಳದ್ದು ಬರಬೇಕಿದೆ? ಈಗ 4 ತಿಂಗಳದ್ದು ಬರಬೇಕು ಇವಾಗ. ಈಗ ಈ ತಿಂಗಳಲ್ಲಿ ಕೊಟ್ಟಿದ್ದೀವಿ 2,000 ಬಂದಿದೆ ಅಂತ ಅಂದರು. ಈ ತಿಂಗಳಿಲ್ಲ, ಹಿಂಗೆ ಹೋಗಿಲ್ಲ. ಹಾಂ, ಹೋಗಿದ್ರೆ ಗೊತ್ತಾಗ್ತದೆ. ಒಟ್ಟು 4 ತಿಂಗಳದ್ದು ಬ್ಯಾಲೆನ್ಸ್ ಬರಬೇಕು. ಹಾಂ, ಅವರು ಕೊಡಲ್ಲ. ಯಾವಾಗ 1 ತಿಂಗಳು ಕೊಡ್ತಾರೆ ಅಷ್ಟೇ. ಲಾಸ್ಟು ನನ್ನ ಮನ್ಸಿಗೆ ಏನು ತೋಚುತ್ತಂದರೆ, ಗೌರ್ಮೆಂಟ್ ಅವರು ದುಡ್ಡು ಕೊಡ್ತಾರೆ ಅಂತ ನಾವು ಇದು ಮಾಡ್ತಾ ಇಲ್ಲ. ಬಡವ್ರಿಗೆ ಏನು ಬೇಕೋ ಅದನ್ನು ಮಾಡಿ. ನೀವು ಏನು ಮಾಡ್ತೀರಾ, ನೀವು ದುಡ್ಡು ಕೊಡ್ತೀರಾ ಮಾಡ್ತೀರಾ ಅಂತ ನೀವೇನೋ 2,000 ಕೊಡ್ತೀವಿ ಬಸ್ ಫ್ರೀ ಅಂತ ಬಿಡ್ತೀರಾ. ಅದನ್ನು ಎಲ್ಲ ಹೊರೆನೂ ಬಡವ್ರ ಮೇಲೆ ಹಾಕ್ಬಿಡ್ತೀರಾ. ಶ್ರೀಮಂತರು ಲೋ ಕ್ಲಾಸ್ನವರು ಎಲ್ಲ ತೊಗೊಳ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ವ್ರಿಗೆ ತುಂಬ ಕಷ್ಟ ಆಗುತ್ತೆ ಜೀವನ ಸಾಗಿಸೋದು. ನಾವು ಕಷ್ಟಪಡೋದು ಪಡ್ತೀವಿ, ಅದಕ್ಕೆ ಅವ್ರು ಕೊಡ್ತಾನಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನೀವೇನು ಮಾಡ್ತೀರಾ, ನೀವು 2,000 ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ. ಇಲ್ಲ, ಬರುತ್ತೆ ಸರ್. ಅಂದರೆ ಮೆಸೇಜ್ ಏನು ಬರೋದಿಲ್ಲ. ನಾವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾವಾಗ ಬಂತು ನಿಮಗೆ 2,000 ರೂಪಾಯಿ? ಇವಾಗ ಒಂದು ವಾರ ಆಯಿತು. ಅದರ ಹಿಂದೆ ತಿಂಗಳದೆಲ್ಲ ಬರುತ್ತೆ ಸರ್. ಈಗ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಕೊಟ್ಟಿರೋದು. ಇದು ಡಿಸೆಂಬರಲ್ಲಿ ಇದ್ದೀವಿ. ಡಿಸೆಂಬರ್ದು ಬಂತು ನನಗೆ. ಡಿಸೆಂಬರ್ ಅದೇ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ತಿಂಗಳಿಂದ ಬಂದಿಲ್ಲ. ಈ ತಿಂಗಳೇನೋ 24ನೇ ತಾರೀಕು ಹಾಕವ್ರೆ. 6 ತಿಂಗಳಿಂದ ಬಂದಿಲ್ಲ ಸರ್. ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ನಮಗೆ. ಈ ತಿಂಗಳದು ಈ ತಿಂಗಳದ್ದು ಮಾತ್ರ 24ನೇ ತಾರೀಕು ಹಾಕವ್ರೆ. 2,000ನೇ ಬ್ಯಾಲೆನ್ಸ್ ಎಲ್ಲ 6 ತಿಂಗಳದ್ದು ಹೇಳ್ತಿದ್ದೀರಾ? ಅದೆಲ್ಲ ಬರ್ತಾ ಇಲ್ಲ ಸರ್. ಏನು ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಡ್ತಿದ್ದೀವಿ, ಅಕೌಂಟಿಗೆ ಬರ್ತಿದೆ ಅಂತ ಇಲ್ಲ ಬ್ಯಾಲೆನ್ಸ್ ಇಲ್ಲ, ಕೊಟ್ಟೇ ಇಲ್ಲ ಬ್ಯಾಲೆನ್ಸು. ಈ ತಿಂಗಳು ಮಾತ್ರ ಕೊಟ್ಟಿರೋದು ಅಷ್ಟೇ ಅವರು. ನಿಮ್ಮ ಮನೆಯವ್ರ ಪಕ್ಕ ಬಂದಿದೆ ಅಂತಾರೆ, ನಿಮಗೆ ಬಂದಿಲ್ಲ ಅಂತ? ಇಲ್ಲ, ನಾವು ಮೇಲೆ ನಮ್ಮ ಬಂದಿಲ್ಲ ನಮಗೆ. ಎಷ್ಟು ತಿಂಗಳಾಯ್ತು ಬಂದು ನಿಮಗೆ? ಅಂದರೆ 3 ತಿಂಗಳಾಗುತ್ತೆ. 3 ತಿಂಗಳಿಂದ 1 ರೂಪಾಯಿ. ಈಗ ಮೆಸೇಜ್ ನಿಮ್ಮ ಮಕ್ಳು ಯಾರು ಬಂದಿದೆ ನೋಡು ಅಂತಂದ ಕೇಳಿದ್ರ? ಹೋಗ್ಲಿ ಕೇಳಿದೆ ನಮ್ಮ ಮಗನ. ಇಲ್ಲಮ್ಮ ಬಂದಿಲ್ಲ, ಮೆಸೇಜ್ ಬಂದಿಲ್ಲ ಅಂದರು. ಸರಿ, ಸುಮ್ಮನೆ. ಎಷ್ಟು ತಿಂಗಳು ಬರ್ಬೇಕು ನಿಮಗೆ? ನಾವು 3 ತಿಂಗಳು ಬರಬೇಕು. ಯಾವಾಗ ಲಾಸ್ಟ್ ಬಂದಿದ್ದು? ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಂ, ಈ ತಿಂಗಳೇ ಬಂದಿದೆ ಸರ್. ಈ ತಿಂಗಳು ಬಂದುಬಿಟ್ಟಿದೆ ನಮಗೆ. ಬ್ಯಾಲೆನ್ಸ್ ಎಷ್ಟು ತಿಂಗಳದ್ದು ಬರಬೇಕಿತ್ತು, ಎಷ್ಟು ತಿಂಗಳದ್ದು ಬಂತು? ನಮಗೆ ಬ್ಯಾಲೆನ್ಸ್ ಏನಿರಲಿಲ್ಲ ಸರ್. ನಮಗೆ ಮಂತ್ಲಿ ಬಂದಿದೆ. ಒಂದು 2 ಮಂತ್ಸ್ ಏನೋ ಬ್ಯಾಲೆನ್ಸ್ ಬಂದಿರಲಿಲ್ಲ ನಮಗೆ. ಆಲ್ಮೋಸ್ಟು 2 ಮಂತ್ಸ್ ಏನೋ ಬಂದಿರಲಿಲ್ಲ. ಇವಾಗ ಈ ಮಂತ್ ಬಂದಿದೆ ನಮಗೆ. ಯಾವತ್ತು ಬಂತು? 2-3 ದಿವಸ ಆಯ್ತಾ? ಆಗಿದೆ ಸರ್, 1 ವಾರ ಮುಂಚೆ ಬಂದಿದೆ. 2,000 ನನಗೆ ಬಂದಿರೋದು ಸೆಪ್ಟೆಂಬರಲ್ಲಿ ಲಾಸ್ಟ್ ಅಷ್ಟೇ. ಓಕೆ. ಈಗ ಈ ತಿಂಗಳಲ್ಲಿ ಹಾಕಿದ್ದೀವಿ ನಾವು ಅಂದರು. ಇಲ್ಲ ಹಾಕಲಿಲ್ಲ ಸರ್. ನಾನು ಬಂದಿಲ್ಲ. ನೀವು ಚೆಕ್ ಮಾಡಿದ್ದೀನಿ ನಾನು. ಯಾವಾಗ ಚೆಕ್ ಮಾಡಿದ್ರಿ? ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಬ್ಯಾಲೆನ್ಸ್ ಇದೆ? 3 ತಿಂಗಳು. 3 ತಿಂಗಳು ಬ್ಯಾಲೆನ್ಸ್. ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ ಸರ್. ಬಟ್ ಬಿತ್ತು, ನಮಗೆ ಬೀಳ್ತಾ ಇತ್ತು. ಈ ಲಾಸ್ಟ್ 3 ತಿಂಗಳಿಂದ ಇಲ್ಲ ಅಷ್ಟೇ.